ಬೆಂಗಳೂರು ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈಲ್ವೆ ಇಲಾಖೆಯಿಂದ ಯಲಹಂಕ ತಾಲ್ಲೂಕಿನ ಬೆಟ್ಟಹಲಸೂರಿನಿಂದ ರಾಜಾನುಕುಂಟೆಯವರೆವಿಗೂ ಪ್ರಸ್ತಾವಿಕ ಸ್ಪೆಷಲ್ ರೈಲು ಯೋಜನೆಗಾಗಿ ಭೂಸ್ವಾಧೀನ ಕೈಬಿಡಿ ಎಂದು ಮಾಧ್ಯಮಗೋಷ್ಠಿ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಅರಳಾಪುರ ಮಂಜೇಗೌಡರು, ರಾಜ್ಯ ಸಂಚಾಲಕರಾದ ಮಾವಳ್ಳಿಪುರ ಧನರಾಜ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೆಟ್ಟ ಹಲಸೂರು ನಂಜುಂಡಪ್ಪ ಹಾಗೂ ರೈತರುಗಳಾದ ಜೀರಿಗೆ ಬಾಬು, ಟಿಪಿ ಪ್ರಕಾಶ್, ಅಂಬರೀಶ್, ಸನತ್ ಕುಮಾರ್, ಶ್ರೀಮತಿ ಸೌಭಾಗ್ಯಮ್ಮರವರು ಭಾಗವಹಿಸಿದ್ದರು. ಅರಳಾಪುರ ಮಂಜೇಗೌಡರವರು ನಕ್ಷತ್ರ ಚಿಹ್ನೆ ಮಾತನಾಡಿ, ಕೇಂದ್ರ ಸರ್ಕಾರ, ರೈಲ್ವೆ ಇಲಾಖೆ ಮೂರ್ಖತನದಿಂದ ಆದೇಶ ಹೊರಡಿಸಿದ್ದಾರೆ. ರೈತನ ಜಮೀನನ್ನು ಏಕಾಏಕಿ ವಶಕ್ಕೆ ತೆಗೆದುಕೊಳ್ಳುವುದು ತಪ್ಪು. ರಾಜಾನುಕುಂಟೆ ಬೆಟ್ಟಹಲಸೂರು ಭಾಗದಲ್ಲಿ ಸರ್ಕಾರಿ ಜಾಗವಿಲ್ಲ. ಚಿಕ್ಕ ಸಾಗುವಳಿ ಮಾಡುವ ರೈತರು ಇದ್ದಾರೆ. ಯೋಜನೆ ಕುರಿತು ಅಧಿಕಾರಿಗಳನ್ನು ಕೇಳಿದರೆ ನಮಗೆ ಗೊತ್ತಿಲ್ಲ, ಬಂದಿದ್ದೇವೆ ಎಂದು ಹೇಳುತ್ತಾರೆ. ಅಕ್ಕಪಕ್ಕದಲ್ಲಿ ರಾಜಕಾರಣಿಗಳು, ರಿಯಲ್ ಎಸ್ಟೇಟ್ ಮಾಡುವವರ ಜಾಗವಿದೆ, ಅದನ್ನ ಬೇಕಾದರೆ ವಶಕ್ಕೆ ಪಡೆದುಕೊಳ್ಳಿ. ಬೆಂಗಳೂರು ನಗರ ಪ್ರದೇಶದ ನಾಗರಿಕರಿಗೆ 70% ತರಕಾರಿಗಳು ನಮ್ಮ ಭಾಗದಿಂದ ಸರಬರಾಜು ಆಗುತ್ತಿದೆ. ಇದಕ್ಕೂ ಮೀರಿ ರೈಲ್ವೆ ಇಲಾಖೆ ಹಾಗೂ ಅಧಿಕಾರಿಗಳು ಭೂಮಿ ವಶ ಪಡೆಯಲು ಪ್ರಯತ್ನ ಪಟ್ಟರೆ ಉಗ್ರ ಹೋರಾಟ ಮಾಡುತ್ತೇವೆ. ಕೊಡಲೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ರೈತರ ಭೂಮಿ ಜೀವ ಉಳಿಸಿ ಎಂದು ಮನವಿ ಮಾಡುತ್ತೇವೆ ಎಂದು ಹೇಳಿದರು. ನನ್ನ ಹೆಸರು ಬಿಜಿ ನಂಜುಂಡಪ್ಪ ಅಂತ, ಬೆಟ್ಟಹಲಸೂರು ನಂಜುಂಡಪ್ಪ ಕಿಡ್ತಿನಮಲೆ. ನಾನು ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೈತ ಸಂಘ. ಇಲ್ಲಿ ಪತ್ರಿಕಾಗೋಷ್ಠಿಗೆ ಬಂದಿರೋ ಉದ್ದೇಶ ಏನು ಅಂತಂದರೆ, ಇವರು ಅವೈಜ್ಞಾನಿಕವಾಗಿ ಬೆಟ್ಟಹಲಸೂರು ರಾಜಾನುಕುಂಟೆ ರೈಲ್ವೆ ಯೋಜನೆ ಜಾರಿಗೆ ತರಕ್ಕೆ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರಗಳು ಮತ್ತು ಈಗಿನ ಸರ್ಕಾರಗಳು ಯೋಜನೆ ರೂಪಿಸೋಕ್ಕೆ ರೆಡಿ ಮಾಡವ್ರೆ. ಅದ್ರ ವಿರುದ್ಧ ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ನಮ್ಗೆ ಈ ರೈಲ್ವೆ ಟ್ರ್ಯಾಕ್ ಹಾಕ್ತೀವಿ ಅಂತ ಯಾವುದೇ ಒಂದು ನಮ್ಗೆ ಮಾಹಿತಿನೇ ಇಲ್ಲ. ಮಾಹಿತಿ ಇಲ್ದಿರ ಇವರು ಏಕಾಏಕಿ ಕಳ್ಳರು ಬಂದ್ಬಿಟ್ಟು ಯೋಜನೆ ಜಾರಿ ಮಾಡೋಕ್ಕೆ ಈ ರೈಲ್ವೆ ಇಲಾಖೆ ಸರ್ಕಾರಗಳು ಇದು ಮಾಡವ್ರೆ. ಅಧಿಕಾರಿಗಳು ಸುಮಾರು ಒಂದು 70 ರಿಂದ 80 ಎಕರೆ ಇದರಿಂದ ನಮ್ಗೆ ತೊಂದರೆ ಆಗ್ತದೆ. ಆಮೇಲೆ ಈ ರೈಲ್ವೆ ಪ್ರಾಜೆಕ್ಟ್ ಮಾಡಿದ್ರೆ ಎಲ್ಲ ಅನಾನುಕೂಲ, ಯಾವುದೇ ರೈತರಿಗೆ ಅನುಕೂಲ ಆಗಲ್ಲ, ಎಲ್ಲ ತೊಂದರೆ. ಇವ್ರು ಮಾಡೋ ಅಂಡರ್ ಪಾಸ್ಗಳು, ಫ್ಲೈಓವರ್ಗಳು ಎಲ್ಲ ಅನಾನುಕೂಲನೇ. ಆಮೇಲೆ ಇವರು ನಮ್ಮ ಪಕ್ಕದ ಒಬ್ಬರದ್ದು ಜಮೀನು ರೈಲ್ವೆ ಯೋಜನೆಗೆ ತಗೊಂಡು ಸುಮಾರು ಒಂದು 15 ವರ್ಷದಿಂದ ಪ್ರಾಜೆಕ್ಟೇ ಮಾಡಿಲ್ಲ. ಆಮೇಲೆ ಅಂಡರ್ ಪಾಸ್ ಮಾಡ್ತೀನಿ ಅಂದ್ಬಿಟ್ಟು ಅಂಡರ್ ಪಾಸ್ ಮಾಡಿದ್ರೆ ಬಿಲ್ ಹೊಡೆದವ್ರೆ. ಆದರೆ ನಾವು ಫ್ಲೈಓವರ್ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿದ್ದೀವಿ. ಆದ್ರೂ ಇವ್ರು ಮಾಡೋದೆಲ್ಲ ಕಳಪೆ ಕಾಮಗಾರಿ ರೈಲ್ವೆ ಇಲಾಖೆ. ಅದರಿಂದ ನಮ್ಗೆ ಇವ್ರೇನ ಈ ಯೋಜನೆ ಮಾಡ್ತೀವಿ ಅಂದರೆ ನಾವು ವಿಷ ತಗೊಂಡು ಕುಡಿಯೋಕ್ಕೆ ಸಿದ್ಧ ಆಗ್ತೀವಿ. ಆಮೇಲೆ ನಾವು ಇವತ್ತು ಬಂದಿರೋದು ಒಂದು 50-60 ಜನ ರೈತರು ಬಂದಿರ್ಬೋದು. ಮುಂದೆ 1000 ಜನ 100 ಜನ ಬಂದ್ಬಿಟ್ಟು ನಾವು ಇದು ರೈಲ್ವೆ ಯೋಜನೆ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ಸಿದ್ಧ ಆಗ್ತೀವಿ. ನಮ್ಮ ಹೆಸರು ಪ್ರಕಾಶ್ ಅಂತ. ನಾವು ರೈತ ಹೋರಾಟಗಾರಲ್ಲಿ. ನಮ್ಮದು ಜಾಗಗಳು ಹೋಗ್ತಾ ಇದೆ. ಈಗ ಸೋಮಣ್ಣ ಅವ್ರು ಮೀಟ್ ಮಾಡಿದ್ರೆ ರೈಲ್ವೆ ಏನು ಸರ್, ಹೋದ ವಾರ ಸೋಮಣ್ಣವ್ರು ಮೀಟ್ ಮಾಡಿದ್ರಿ. ಸೋಮಣ್ಣವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಯಾವುದೇ ಕಾಲಕ್ಕೂ ಅಲ್ಲಿ ರೈತರಿಗೆ ಅನಾನುಕೂಲ ಆಗೋದಕ್ಕೆ ಬಿಡೋದಿಲ್ಲ. ರೈತರಿಗೆ ಅನುಕೂಲ ಮಾಡ್ತೀನಿ. 1% ರೈತರಿಗೆ ಅನುಕೂಲ ಆಗಂಗಿದ್ರು ಕೂಡ ನಾನು ಅದನ್ನು ಅನುಕೂಲ ಮಾಡಿಕೊಡ್ತೀನಿ. ಇಲ್ಲಿ ಯಾರು ಅಧಿಕಾರಿಗಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನೆಲ್ಲರೂ ಕರೆಸ್ತೀನಿ. ನೀವು ಒಂದು 5 ಜನ ಬನ್ನಿ, ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನ ಯಾವ ರೀತಿ ಅದನ್ನ ಬಗೆಹರಿಸ್ಬೋದು ಅಂತ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಹೆಸರು ಜೀರಿಗೆ ತೊಂಡದಾರ್ಯ, ಬೆಟ್ಟಹಲಸೂರು ಗ್ರಾಮಸ್ಥರು. ನನ್ನ ಜಮೀನಿನಲ್ಲಿ ಆಲ್ರೆಡಿ ಒಂದು ಅಂಡರ್ ಪಾಸ್ ಮಾಡಿದ್ದಾರೆ, LC6 ಅಂತ. ಇದು ನಮ್ಮನ್ನು ಏನೋ ಕನ್ವೀನಿಯನ್ಸ್ ಮಾಡಿದ್ರು, ನಾನು ಬಿಟ್ಕೊಟ್ಟೆ. ಆದರೆ ಇದುವರೆಗೂ ನನ್ನ ಕಾಂಪೋಸಿಷನ್ನು ಬರಲಿಲ್ಲ. ನನ್ನ ಜಮೀನಿಗೆ ರಸ್ತೆಗೆ ಹೋಗೋಕ್ಕೆ ದಾರಿನೂ ಇಲ್ದಂಗೆ ಆಗ್ಬಿಡ್ತು. ಆ ಪರಿಸ್ಥಿತಿ ಒಳಗೆ ರೈತರಿಗೆ ತೊಂದರೆ ಕೊಡ್ತಾರೆ ರೈಲ್ವೆ ಇಲಾಖೆಯವರು. ಸುಮಾರು 2014ರಲ್ಲಿ ಪ್ರಾರಂಭ ಮಾಡಿದ್ದು, ಇದುವರೆಗೂ ಅದನ್ನು ಕೆಲಸ ಮುಗಿಸ್ಲಿಲ್ಲ. ಈ ಥರ ಯೋಜನೆಗಳೇ ಮಾಡ್ಕೊಳೋದ್ರೆ ನಮ್ಮ ರೈತರು ಬದುಕೋದಾದ್ರೂ ಇಲ್ಲಿ, ಊರಿನ ಜನ ಬದುಕೋದಾದ್ರೂ ಇಲ್ಲಿ, ನಾವು ಜಮೀನುಗಳಿಗೆ ಹೋಗೋದಾದ್ರೂ ಹೆಂಗೆ? ಇವಾಗ ಸುಮಾರು 8 ಲೈನ್ ಹಾಕ್ತೀನಿ ಅಂತ ಹೇಳಿದ್ದಾರೆ. 8 ಲೈನಲ್ಲಿ ನನ್ನ ಜಮೀನು ಇಲ್ಲಿ ಈ ಸೈಡಲ್ಲೂ ಒಂದು ಅರ್ಧ ಉಳಿಯುತ್ತೆ, ಆ ಸೈಡಲ್ಲಿ ಮೇಲ್ಗಡೆ ಭಾಗಕ್ಕಂದು ಅರ್ಧ ಉಳಿಯುತ್ತೆ. ನನ್ನ ಜಮೀನಿಗೆ ಕಟ್ಟಾಗುತ್ತೆ. ನಾನು ಬೇರೆ ಕಡೆ ಎಲ್ಲಿಂದ ಹೋಗೋದು ಅಂತ ಅಂದ್ಬಿಟ್ಟು ನನ್ನ ಯೋಚನೆ ಆಗುತ್ತೆ. ಇಮಿಡಿಯೇಟಾಗಿ ಇದನ್ನು ರದ್ದು ಮಾಡಬೇಕು. ಬೇರೆ ಎಲ್ಲನೂ ವ್ಯವಸ್ಥಿತವಾಗಿ ಮಾಡಿದ್ರೆ ತುಂಬ ಒಳ್ಳೆಯದು. ಈಗಾಗಲೇ ಸುಮಾರಷ್ಟು ಜಾಗ ಅಕ್ವೇಷನ್ ಆಗ್ಬಿಟ್ಟಿದೆ. ಒಂದು ಅರ್ಧಂಬರ್ಧ ಸಿಟಿ ಲಿಮಿಟ್ನಲ್ಲಿದೆ, ಒಂದು ಅರ್ಧ ಏನೋ ರೈತರ ಜಮೀನುಗಳಿದೆ. ಇವಾಗ ಮತ್ತೆ ಇದನ್ನೇ ಮಾಡ್ಕೊಂಡೋದ್ರೆ ಮತ್ತೆ ಕನ್ಸಿಸ್ಟೆಂಟ್ ಜಾಗಗಳಿದೆ.